ಮೈ ಯೂಟ್ಯೂಬ್ ಚಾನಲ್. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಗೈಸ್, ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಆದಷ್ಟು ಬೇಗ ಒಂದು ಕುಕ್ಕಿಂಗ್ ವ್ಲಾಗ್ ಬರುತ್ತೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಈ ವ್ಲಾಗಲ್ಲಿ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಮೋಮೋಸ್ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಮೋಸ್ ಮಾಡೋಕ್ಕೆ ಫಸ್ಟ್ಲಿ ನಮ್ಗೆ ಏನೇನು ಬೇಕು ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಗೈಸ್ ನೋಡಿ, ಇಲ್ಲಿ ಫಸ್ಟ್ ನಾನು ಇದು ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ತರಕಾರಿ ಎಲ್ಲ ಹೆಚ್ಕೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟು, ಇದು ಆಲೂಗಡ್ಡೆ ಆಮೇಲೆ ಹೆಚ್ಕೊತೀನಿ. ಟೊಮೆಟೊ ಒಂದು ಇಟ್ಕೊಂಡಿದ್ದೀನಿ. ಇದು ಸಪ್ರೇಟ್, ಇದು ಚಟ್ನಿಗೆ. ಇದು ಬೀಟ್ರೋಟ್ ಎಲ್ಲ ತುರ್ಕೊಂಡಿದ್ದೀನಿ. ಬೀಟ್ರೋಟ್ದು ರಸ ತೆಗೆದು ರಸನೆಲ್ಲ ಹಿಂಡಿ ನಿಮ್ಮನ್ನ ಚೆನ್ನಾಗಿ ರುಬ್ತೀನಿ, ಜೇನು ಹಿಂಡಿ ಬಿಡ್ತೀನಿ. ನೀಟಾಗಿ ಆ ರಸನ ನಾನು ಮೈದಾ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಅದು ರೆಡ್ ಕಲರ್ ಬರುತ್ತೆ. ಆ ರೆಡ್ ಕಲರಿಂದ ನಾನು ಮೋಮೋಸ್ ಮಾಡೋದು. ಸೊ ಈ ಥರ ಇದೆ. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಚಟ್ನಿ ಮುಗಿಸ್ಕೊಂಬಿಡೋಣ. ಚಟ್ನಿ ಆದ್ಬಿಟ್ರೆ ನೆಕ್ಸ್ಟ್ ಮೋಮೋಸ್ ಮಾಡೋದು ಈಸಿ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಚಟ್ನಿ ಮಾಡ್ಕೊಂಬಿಡೋಣ ಅಂತ 2 ಟೊಮೆಟೊ ಮತ್ತು ಒಂದು 9 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 9 ಒಣಮೆಣಸಿನ್ಕಾಯಿ ಮತ್ತು 2 ಟೊಮೆಟೊ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಆ್ಯಡ್ ಮಾಡಬೇಕು. ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ, ಶುಗರು ಮತ್ತು ಸಾಲ್ಟು, ಒಂಚೂರು ನಿಂಬೆಹುಳಿ, ಇಷ್ಟನ್ನ ಹಾಕ್ಬಿಟ್ಟು ಮಾಡಿದ್ರೆ ಮೋಮೋಸ್ ಚಟ್ನಿ ಆಗೋಗುತ್ತೆ. ಬನ್ನಿ ಫಸ್ಟ್ ಅದನ್ನು ಮಾಡಬೇಡ. ಗೈಸ್, ನಾನು ಫಸ್ಟ್ ಈ ಸಣ್ಣ ಪಾತ್ರೆಯಲ್ಲಿ 1.25 ಆಗೋಷ್ಟು ನೀರು ತುಂಬ್ಕೊಂಡಿದ್ದೀನಿ. ಈ ನೀರು ಯಾಕಪ್ಪ ಅಂತಂದರೆ ನೋಡಿ, ಹೇಳಿ, ಸಿಮ್ಮಲ್ಲಿ ಇಟ್ಕೊಂಡು ಫಸ್ಟು ಇದರಲ್ಲಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೋಸ್ ಮತ್ತು ಈ ಒಣಮೆಣ್ಸಿನ್ಕಾಯಿ ಇದೆಯಲ್ಲ, ಇಷ್ಟನ್ನು ಬೇಯಿಸ್ಕೊಂಬಿಡೋದು ಚೆನ್ನಾಗಿ. ಇದೆಲ್ಲ ಬೆಂದಾದಮೇಲೆ ಸಾಫ್ಟ್ ಆಗುತ್ತಲ್ಲ, ಆ ಸಾಫ್ಟ್ ಆದಮೇಲೆ ಬ್ಲೆಂಡ್ ಮಾಡೋಕ್ಕೆ ಹಾಕೋದು, ಅಂದರೆ ಮಿಕ್ಸಿಗೆ ಹಾಕೋದು. ಸೊ ಇದೆಲ್ಲ ಬೆಂದ್ಕೊಳ್ಳಿ. ಸೊ ಅದಕ್ಕೆ ನೀರಲ್ಲಿ ಹಾಕಿರ್ತೀನಿ ನೋಡಿ. ಈಗ ನೆಕ್ಸ್ಟು ಒಂದು ಸೈಡು ಒಲೆ ಕಾಲಿಲ್ಲ. ಗೈಸ್, ಅದು ಬ್ಲೆಂಡ್ ಆದಮೇಲೆ ನೋಡ್ಕೊಳ್ಳೋಣ ಅದನ್ನು. ಈಗ ಅದ್ರ ಪಾರ್ಟ್ ಏನೂ ಇಲ್ಲ. ಫಸ್ಟ್ ಇದರಲ್ಲಿ ರಸ ತೆಗೆಯೋಣ. ಒಂದು ಬೌಲಲ್ಲಿ ರಸ ಎಲ್ಲ ಇಟ್ಕೊಂಬಿಡೋಣ. ತೋರಿಸ್ತೀನಿ ಗೈಸ್, ಈ ಥರ ತಗೊಂಡು ನೀಟಾಗಿ ಈ ರಸನೆಲ್ಲ ಇಟ್ಕೊಬಿಡೋದು ಈ ಥರ. ನೋಡಿ, ಈ ಪ್ಲೈನ್ ರಸ ಇದೆಯಲ್ಲ, ಇದನ್ನು ನಾವು ಹಿಟ್ಟು ಕಲಿಸ್ಕೋಬೇಕಾದ್ರೆ ಹಾಕ್ಕೊಳ್ಳೋದು. ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ರೆಡ್ ಕಲರ್ ಮೋಮೋಸ್ ಆಗುತ್ತೆ. ಸಕ್ಕತ್ತಾಗಿರುತ್ತೆ ಗೈಸ್ ಟೇಸ್ಟು. ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಅಂತ. ಇದನ್ನು ರಸ ಎಲ್ಲ ತೆಗೆದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗಬೇಕದು ರಸ. ಸೊ ಸ್ವಲ್ಪ ಕುದಿಸ್ಕೋಬೇಕು ನಾವು. ನೋಡೋಣ ಬನ್ನಿ ಗೈಸ್ ಹೆಂಗಿರುತ್ತೆ ಅಂತ. ಗೈಸ್, ಇದು ನೋಡಿ ಬೆಂದಿದೆ, ಟೊಮೆಟೊ ಬೆಂದಿದೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಇದಾಗಿದೆ. ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಅದು ತಣ್ಣಗಾಗ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಗೈಸ್, ಇಲ್ಲಿ ನೋಡಿ, ಇದು ಬೀಟ್ರೋಟ್ ರಸ ಇದೆಯಲ್ಲ, ಈ ಬೀಟ್ರೋಟ್ ರಸನ ಇವಾಗ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಸ್ವಲ್ಪ ದಪ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು. ತುಂಬ ನೀರಾಗಿದೆ ಇದು. ಈ ಥರ ಇರ್ಬಾರ್ದು, ಒಳ್ಳೆ ಪಾಕ ರೇಂಜಿಗೆ ಬರಬೇಕದು. ಇದು ತುಂಬ ನೀರು ಫೀಲ್ ಆಗುತ್ತೆ ನೋಡಿ. ಈ ಫೀಲ್ ಬರಬೇಕು, ಸ್ವಲ್ಪ ಚಿಕ್ಕಾಗಿ ಬರಬೇಕು. ಸೊ ಅದಕ್ಕೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ. ಗಟ್ಟಿಯಾಗಿರೋದನ್ನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಆ ಆಗಿರೋ ಬೀಟ್ರೋಟ್ ಜ್ಯೂಸನ್ನ ಈ ಮೈದಾ ಹಿಟ್ಟಿಗೆ ಹಾಕಿ ಕಲಿಸ್ತೀವಿ. ನಾನಿಲ್ಲಿ ಒಂದು 1.5 ಬೌಲ್ ತೊಗೊಂಡಿದ್ದೀನಿ ಮೈದಾ. ಸಾಕು, ಜಾಸ್ತಿ ಮೈದಾ ತಿನ್ನಬಾರ್ದು ಅಂತಾರೆ. ನೋಡೋಣ, ಫಸ್ಟ್ ಇದು ತಿಂದು ನೋಡಿ ಚೆನ್ನಾಗಿ ಬಂದರೆ ನೆಕ್ಸ್ಟು ಇದರಲ್ಲಿ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡೋಣ, ಯಾವ ಥರ ಬರುತ್ತೆ ನೋಡೋಣ.
ಬೆಸ್ ಆಫ್ ಮಾಡ್ಕೊಬೇಡ ಇದು. ಹಸಿ ಹಸಿ ವಾಸನೆನೂ ಹೋಗಿರುತ್ತೆ, ತಿಕ್ಕಾಗೂ ಇರುತ್ತೆ ನೋಡಿ. ಈಗ ಸ್ವಲ್ಪ ತಿಕ್ಕಾಗಿ ಬಂದಿದೆ. ಫಸ್ಟ್ ತುಂಬ ನೀರು ಫೀಲ್ ಆಗ್ತಿತ್ತು. ಬನ್ನಿ ಗೈಸ್, ಈಗ ಮೈದಾ ಹಿಟ್ಟನ್ನ ಕಲಿಸ್ಕೊಂಬಿಡೋಣ ನೀಟಾಗಿ. ಫಸ್ಟು ಕೂಲ್ ಆಗಲಿ, ಅದು ಕೂಲ್ ಆದಮೇಲೆ ನಾವು ಅದನ್ನು ತೊಗೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ಈ ಥರ ಮಾಡಿಟ್ಟಿದ್ದೀನಿ, ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಈಸಿಯಾಗಿ ಅಂತ. ಸೊ ಟೊಮೆಟೊ 2 ಬೇಯಿಸಿದ್ವಲ್ಲ ಅದು, ಮತ್ತು ಒಂದು 9 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ನೋಡಿ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ನೆಕ್ಸ್ಟ್ ಈ 2 ಹಸಿಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಫಸ್ಟ್ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಒಂದು 1/4 ಸ್ಪೂನಷ್ಟು ಹಾಕ್ಕೊತೀನಿ ಸಾಕು. ಜಾಸ್ತಿ ಉಪ್ಪು ಹಾಕಬಾರ್ದು, ಚಟ್ನಿ ಸ್ಪೈಸಿ ಆಗಿರಬೇಕು ಈ ಕ್ಲೈಮೇಟ್ಗೆ. ಸೊ ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು 1/4 ಸ್ಪೂನ್ ಸಕ್ಕರೆ, ಉಪ್ಪು. ಬೇಕಂತ ಅನ್ಸಿದ್ರೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೋಬೋದು. ನಿಂಬೆಹಣ್ಣು ಹಿಂಡ್ಕೊಂಡಿಲ್ಲ ಅಂದರೂ ಏನು ಪರವಾಗಿಲ್ಲ. ನಾನು ಇಟ್ಕೋತಾ ಇಲ್ಲ, ನನಗೇನು ಅಷ್ಟು ಇಷ್ಟ ಆಗಲ್ಲ ಫ್ಲೇವರು. ಸೊ ಇಷ್ಟೇ. ಮಿಕ್ಸಿ ಮಾಡೋಣ ಬನ್ನಿ, ಮಿಕ್ಸಿ ಮಾಡೋಣ ಗೈಸ್. ಗೈಸ್ ನೋಡಿ, ಈ ಥರ ಚಟ್ನಿ ಆಗಿದೆ. ಚಟ್ನಿ ಈ ಥರ ಆಗಿದೆ. ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ. ನಿಮ್ಮಿಂದನೇ ದೇಶ ಹಾಳಾಗ್ತಿರೋದು. ಸ್ವಲ್ಪ ಸ್ಪೈಸಿ ಇದೆ. ಸೊ ಓಕೆ, ನಾವಿವಾಗ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 2 ಬೌಲ್ಸ್. ನೆಕ್ಸ್ಟು ಹೇಳಿದ್ನಲ್ಲ, ಈ ಜ್ಯೂಸನ್ನ ಹಾಕ್ಕೊಂಡು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಬನ್ನಿ. ಕಲಿಸ್ಕೊಂಡ್ಮೇಲೆ ಸಿಗ್ತೀನಿ ಗೈಸ್. ನೋಡಿ, ಈ ಥರ ರೆಡ್ ಕಲರ್ ಇರಬೇಕು. ನಾನು ಸ್ವಲ್ಪ ಪಿಂಕ್ ಆಗುತ್ತೇನೋ ಅಂತ ಭಯ ಆಗ್ತಿದೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಟಿದ್ದೀನಿ. ಇದಾಗಿದೆ ಇವಾಗ, ನೋಡ್ಬೋದು ಆ ಥರ ಇದೆ. ಚಪಾತಿ ಹಿಟ್ಟಿನ ಅದಕ್ಕೆ ಇದೆ. ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀರೋ ಅದೇ ರೀತಿ ಕಲಿಸಿ ಇನ್ನು ಮುಚ್ಚಿ ಇಟ್ಬಿಡೋಣ ಒಂದು ಸೈಡಲ್ಲಿ. ನೆಕ್ಸ್ಟು ನಾವು ಒಳಗಡೆ ಸ್ಟಫಿಂಗ್ ಮಾಡ್ತೀವಲ್ಲ, ಆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ. ಬನ್ನಿ, ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನೋಡಿ. ಈ ಪ್ಯಾನ್, ಆ ಪ್ಯಾನಲ್ಲಿ ಇವಾಗ ನಾವು ಅಂದ್ಕೊಂಡಿದ್ವಲ್ಲ ಪಲ್ಯ, ಆ ಪಲ್ಯನ ಮಾಡೋಣ. ಫಸ್ಟ್ ನಾನು ಆಯಿಲ್ ಹಾಕ್ಕೋತಾ ಇದ್ದೀನಿ. ಚೂರು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಸ್ಟಫಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ನಾನು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡೋದು ನೋಡಿ. ಈ ಥರ ಇದೆ. ಆಯಿಲ್ ಜಾಸ್ತಿ ಆಯಿತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಎಲ್ಲ ಬೇಯಬೇಕಲ್ಲ ಗೈಸ್ ತರಕಾರಿ ಎಲ್ಲ. ಸೊ ಇರಲಿ, ಒಂಚೂರು ಸಾಸಿವೆ ಹಾಕಿ. ನನಗೆ ಸಾಸಿವೆ ಇಷ್ಟ ಅಂತ ಹಾಕೋತೀನಿ ಅಷ್ಟೇ. ಅದು ಅಡಿಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಓಕೆನಾ. ನೆಕ್ಸ್ಟು ನಾನು ಜಿಂಜರ್ ಮತ್ತು ಗಾರ್ಲಿಕ್ ಇದೆರಡು ಚಿಕ್ಕದಾಗಿ ಇಟ್ಕೊಂಡಿದ್ದಲ್ಲ, ಇದನ್ನು ಹಾಕ್ಕೋತಾ ಇದ್ದೀನಿ. ಬನ್ನಿ ಹಾಕ್ಕೊಡೋಣ ಜಿಂಜರ್ ಆ್ಯಂಡ್ ಗಾರ್ಲಿಕ್.
ನೋಡಿ ಗೈಸ್, ಜಿಂಜರ್ ಗಾರ್ಲಿಕ್ ಹಾಕಿದ್ದೀನಿ. ಸ್ಮೆಲ್ ಘಮ ಘಮ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆ್ಯಡ್ ಮಾಡಿದ ತಕ್ಷಣ ಒಂದು ಸ್ಪೂನ್ ತೊಗೊಂಡು ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಅದರದ್ದು ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಕಲರ್ ಚೇಂಜ್ ಆದಮೇಲೆ ನೋಡಿ ಈ ಥರ ಇದೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಆನಿಯನ್ ಹಾಕ್ಕೊಳ್ಳೋಣ. ನೋಡಿ ಇನ್ನೊಂದು ಸ್ವಲ್ಪ ಎಸ್ ಗೈಸ್, ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ, ಗೋಲ್ಡನ್ ಬ್ರೌನ್. ಈಗ ನಾವು ಆನಿಯನ್ ಹಾಕ್ಕೊಳ್ಳೋಣ. ಬನ್ನಿ ಆನಿಯನ್ ಹಾಕ್ಕೊಳ್ಳೋಣ. ಗೈಸ್ ನೋಡಿ, ಇದು ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನೆಕ್ಸ್ಟ್ ನಮ್ಮ ತರಕಾರಿಗಳೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅದು ಸಿಮ್ಮಲ್ಲಿ ಇದೆಯಲ್ಲ ಗೈಸ್, ಅದಕ್ಕೆ ಆ ಥರ ಅನ್ನಿಸ್ತಾ ಇದೆ, ಬೇಗ ಆಗ್ತಾಯಿಲ್ಲ. ಈಗ ಸ್ವಲ್ಪ ಜೋರು ಮಾಡಿದ್ದೇನೆ, ಉರಿ ತಳ ಸೀದೋಗ್ಬಿಟ್ರೆ ಕಷ್ಟ, ಅದಕ್ಕೆ ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೆ. ಫ್ಲೇವರ್ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಘಮ ಘಮ ಅಂತ ಬರ್ತಾಯಿದೆ ಸ್ಮೆಲ್ಲು. ಬೆಳ್ಳುಳ್ಳಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋಕ್ಕೆ ಒಳಗಡೆ ಕರ್ಬೋಗ್ಬಿಡುತ್ತೆ ಅಂತ. ಬನ್ನಿ ಗೋಲ್ಡನ್ ಬ್ರೌನ್ ಇದು ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ತರಕಾರಿ ಹಾಕ್ಕೊಳ್ಳೋಣ, ಟೊಮೆಟೊ ಹಾಕ್ಕೊಳ್ಳೋಣ, ಆಮೇಲೆ ತರಕಾರಿ. ಗೈಸ್ ಇದು ನೋಡಿ ಗೋಲ್ಡನ್ ಬ್ರೌನ್ ಬರೋ ಥರ ಆಗ್ತಾಯಿದೆ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ನೆಕ್ಸ್ಟ್ ನಾವು ಈಗ ಟೊಮೆಟೋಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಗೈಸ್, ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಇರೋದಲ್ವ, ಸೊ ಸ್ಮ್ಯಾಶ್ ಬೇಗ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ಆಗಿಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಅಂತ ಹೇಳೋದು. ಅದಾಗಿದೆ. ನೆಕ್ಸ್ಟು ತರಕಾರಿ ಆ್ಯಡ್ ಮಾಡ್ಕೊಳ್ಳೋಣ. ಬೀನ್ಸ್ ಆ್ಯಂಡ್ ಕ್ಯಾರೆಟ್. ಬೀನ್ಸ್ ಕ್ಯಾರೆಟ್ ಎರಡನ್ನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆನೂ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ನೀವು. ಆಲೂಗಡ್ಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಒಳಗಡೆ ಸ್ಟಫಿಂಗ್ ಹೋಗೋ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಬೇಕು. ಇಲ್ಲೇ ಅದಾದಮೇಲೆ ಚೆನ್ನಾಗಾಗುತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಂಬಾರು ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಳಿಗೆ ಚೆನ್ನಾಗಿರುತ್ತೆ. ಚಟ್ನಿನ ಖಾರ ಮಾಡಿರೋದ್ರಿಂದ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ. ನೋಡಿ ಸರ್, ಫ್ರೈ ಆಗಿದೆ. ಒಂದು ತುಟ್ಟಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್. ಇದು ಸ್ವಲ್ಪ ಬೇಯಲಿ, ಇದನ್ನು ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ಬೆಂದಮೇಲೆ ಸರಿ ಹೋಗುತ್ತೆ, ನೀರೆಲ್ಲ ಹಿಂಡ್ಕೊಳ್ಳುತ್ತೆ. ಬೆಂದಮೇಲೆ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡಿದ್ದೀನಲ್ವಾ, ಇದು ಬೆಂದ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳೋಣ.
ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ 5 ಮಿನಿಟ್ಸ್. ನೋಡಿ ನಮ್ಮ ಆಂಟಿ ಇದನ್ನೆಲ್ಲ ಉಂಡೆ ಮಾಡಿಕೊಂಡು ನೀಟಾಗಿ ಎಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲಟ್ಟಿಸ್ತಾ ಇದ್ದಾರೆ ಗೈಸ್. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಳಗೆ ನಾವು ಸ್ಟಫಿಂಗ್ ಮಾಡ್ತೀವಿ. ಇದಾಗಿದೆ ಆಲ್ಮೋಸ್ಟು. ಸ್ವಲ್ಪ ನೀರು ಹಿಂಡ್ಕೊಳ್ಳಿ ಅಂತ ಬಿಟ್ಟಿದೆ. ಇದು ಒಂದೊಂದನ್ನೇ ಸ್ವಲ್ಪ ತೊಗೊಂಡು ಸ್ಟಫಿಂಗ್ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ಅದಾದಮೇಲೆ ಇಡ್ಲಿ ಸ್ಟ್ಯಾಂಡಲ್ಲಿ ಒಂದೊಂದೇ ಇಟ್ಬಿಟ್ಟು ಇಟ್ಬಿಡೋಣ. ಬನ್ನಿ ಇದನ್ನ ಸ್ವಲ್ಪ ಸೈಡ್ ಇಟ್ಕೊಂಡ್ಬಿಡೋಣ. ಗೈಸ್ ಇವಾಗ ನೋಡ್ತಿದ್ದೀರಾ ಈ ಥರ ಎಲ್ಲ ಉಜ್ಜಿಟ್ಟಿದ್ದೀವಲ್ವಾ, ಇದನ್ನೆಲ್ಲ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಫಸ್ಟ್ ನಾನು ಇದೊಂದು ತೊಗೊಂಡ್ತೀನಿ. ನಾವು ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗ್ ಇದಿದೆ, ಇದನ್ನು ಸ್ವಲ್ಪ ತೊಗೊಂಡು, ತುಂಬ ಬಿಸಿ ಇದೆ ಅದು ಆರಬೇಕು. ನಾನು ಮೇಲೆ ಮಾತ್ರ ತೊಗೊಂಡಿದ್ದೀನಿ. ಸ್ಟಫಿಂಗ್ನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಳಗಡೆ ಸ್ಟಫ್ ಚೆನ್ನಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತೊಗೊಂಡ್ರೆ ನೈಸ್ ಈ ಥರ ಬರುತ್ತೆ. ಇದರಲ್ಲೆಲ್ಲ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಬ್ಲಾಕ್ ಮಾಡೋದು ಮರ್ತಿತ್ತು. ಅದಾದಮೇಲೆ ಯಾವ ಥರ ಬಂದಿದೆ ಅಂತ ಗೈಸ್ ನೋಡಿ ಈ ಥರ ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಟಿದ್ದೀವಿ. ಅದು ಬೆಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ. ನೋಡಿ ಈ ಥರ ಇದೆ, ಈ ಥರ ಇದೆ. ಇವಾಗ ಅದೆಲ್ಲ ಬೆಂದ ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಗೈಸ್ ನೋಡಿ ಮೋಮೋಸ್ ರೆಡಿ ಆಗಿದೆ. ಈಗ ತಿಂದು ಟೇಸ್ಟ್ ಆಗಿದೆ ಅಂತ ಹೇಳಲ್ಲ. ಗೈಸ್ ನೋಡಿ ಮೋಮೋಸ್ ಈ ಥರ ಒಂದು ಶೇಪಲ್ಲಿ ಮಾಡಿದ್ದೀನಿ, ಮತ್ತು ಈ ಥರ ಒಂದು ಶೇಪಲ್ಲಿ ಮಾಡಿದ್ದೀನಿ, ಮತ್ತು ಈ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್. ಗೈಸ್ ಟ್ರೈ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಮೋಮೋಸ್ ಮಾತ್ರ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇ ಗಾಯ್ಸ್, ಹೇಗಿತ್ತು ಮೋಮೋಸ್? ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ಥರ ಇತ್ತು ಮೋಮೋಸ್ ಅಂತ. ಯಾವ ಥರ ಕುಕಿಂಗ್ ವೀಡಿಯೋಸ್ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಬೇಕಂತ ನಾನು ಆ ರೆಸಿಪಿನ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.